ಹಾಯ್ ಹಲೋ ನಮಸ್ಕಾರ, ಬೆಳಗಿನ ಶುಭೋದಯ. ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಗೈಸ್ ನೋಡಿ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. 8:15ಗೆ 7:45 ಎದ್ದಿದ್ದೀನಿ. ಬೇಗ 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 ರೆಡಿ ಆಗ್ತಾ ಇದ್ದೀನಿ. ಗೈಸ್, ನಮ್ಮ ಫೇಸ್ಗೆ ಎಷ್ಟೇ ಪೌಡ್ರ್ ಹಾಕಲಿ, ಫೇರ್ ಅಂಡ್ ಲವ್ಲಿ ಹಾಕಿ, ಎಂಥ ಕ್ರೀಮಿ ಹಾಕಲಿ, ಆದರೆ ನಮ್ಮ ಫೇಸ್ಗೆ ವಿಭೂತಿ ಇಟ್ಟಾಗಲಿ ಅದು ಲಕ್ಷಣ. ಅದು ಕಳೆ ನೋಡಿ, ನೋಡ ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಹಾಯ್ ಗೈಸ್, ರೆಡಿ ಆಗಿದ್ದಾಯ್ತು. ಇನ್ನೇನು ತಿಂಡಿ ತಿನ್ನೋ ಟೈಮು. ತಿಂಡಿ ತಿಂದು ಹೊರಡಬೇಕು, ಟೈಮ್ ಆಯಿತು. ಏನು ತಿಂಡಿ ಇವತ್ತು? ಹೆಸರುಬೇಳೆ ಅನ್ನ. ನೋಡಿ ಗೈಸ್, ಇವತ್ತು ಹೆಸರುಬೇಳೆ ಅನ್ನ ನೆಂಚ್ಕೊಳಕ್ಕೆ ಸೌತೆಕಾಯಿ ಇವತ್ತಿನ ತಿಂಡಿ. ಗೈಸ್, ರೆಡಿದಾಗಿದ್ದಾಯಿತು, ತಿಂಡಿ ತಿಂದಿದ್ದಾಯಿತು. ಈಗ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಡ್ಯೂಟಿಗೆ ಹೊರಡಬೇಕು. ನನ್ನ ಪ್ರೀತಿ ನನ್ನ ಬಾಳು. ಊಟದ ಬ್ಯಾಗ್ ತಗೊಬರಮ್ಮ, ಟೈಮ್ ಆಯಿತು, ಹೊರಡಬೇಕು. ಏನು ಹೆಸರುಬೇಳೆ ಅನ್ನ? ನಾನು ಅಲ್ಲ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಹಾಕಿದ್ದೀನಿ. ಗೈಸ್, ನನ್ನ ಕಾರು ನನಗೋಸ್ಕರ ಕಾಯ್ತಾ ಇದೆ. ನೋಡಿ, ಅಲ್ಲಿದೆ ನನ್ನ ಡಾರ್ಲಿಂಗ್. ಗೈಸ್, ನೆನ್ನೆ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನನ್ನ ಗಾಡಿಗೆ ಇನ್ನೊಂದು ಗಾಡಿ ಬಂದು ಟಚ್ ಆಗ್ಬಿಡ್ತು. ನಾನು ನಿಲ್ಲಿಸಿದ್ದೆ, ಅವನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗೋಕ್ಕೆ ನೋಡಿಲ್ಲ. ರೈಟ್ ಸೈಡು ಲೆಫ್ಟಿಂದ ಬಂದವನು ರೈಟ್ಗೆ ಹಿಂದಡೆ ಲೆಫ್ಟ್ ಸೈಡ್ ಡೋರ್ ಟಚ್ ಮಾಡಿಬಿಟ್ಟಿದ್ದ. ಸ್ವಲ್ಪ ಡೆಂಟ್ ಆಗಿತ್ತು. ಅದು ನಮಗೇನೇ ಆಗಲಿ ಬೇಜಾರಾಗಲ್ಲ, ಆದರೆ ನಮ್ಮ ಕಾರು, ನಮ್ಮ ಬೈಕು ಏನಾದ್ರು ಒಂಚೂರು ಟಚ್ ಆಗ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ನೆನ್ನೆ ಎಲ್ಲ ಮೂಡ್ ಆಫ್ ಸೈಟು, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಗೈಸ್. ಆ ಫೋಟೋ ಹಾಕ್ತೀನಿ ನೋಡಿ. ಈಗ ನಾನು ನಿಮ್ಗೆ ಒಬ್ರನ್ನ ಪರಿಚಯ ಮಾಡಿಸ್ತೀನಿ. ಅವರು ನಮ್ಮ ಕ್ಲೋಸ್ ಫ್ರೆಂಡು, ನಮ್ಮ ಸಾರಥಿ ಬಳಕದಲ್ಲಿ ಸೀನಿಯರ್ ಡ್ರೈವರು. ಅವ್ರ ಜೊತೆ ಮಾತಾಡೋಣ ಬನ್ನಿ. ಹಾಯ್. ಹಾಯ್, ಏನು ನಿಮ್ಮ ಹೆಸರು? ಪರಿಚಯ ಮಾಡ್ಕೊಳ್ಳಿ. ಮೃತ್ಯುಂಜಯ ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೇದು. ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಇದು 38ನೇ ವರ್ಷ ನಡೀತಾ ಇದೆ ಡ್ರೈವಿಂಗ್ ಅಲ್ಲಿ. ಓಕೆ. ಇಲ್ಲಿವರೆಗೂ ಯಾವುದೋ ತೊಂದರೆ ಆಗದೇ ಇಲ್ಲಿವರೆಗೂ ನಾನು ಚಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಓಕೆ. ಮುಂದೆ ಇನ್ನೂ ಒಂದು ವರ್ಷ ಓಡಿಸ್ಬೇಕು ಅಂತ ಇದ್ದೀನಿ. ಇವತ್ತಿನ ಟ್ರಾಫಿಕ್, ಇವತ್ತಿನ ಹುಡುಗರದು ಹುಚ್ಚಾಟಗಳು ನೋಡಿದ್ರೆ ನಮ್ಮಂತ ಹಿರಿಯರ ಗಾಡಿ ಓಡಿಸೋದು ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ರಾಬರಿ ಕೇಸ್ಗಳು, ಡ್ರೈವರ್ ಗಲಾಟೆಗಳು, ಅವ್ರವ್ರ ಏರಿಯಾದಲ್ಲೇ ಅವ್ರವ್ರದೇ ಒಂದು ತರಲೆ ಬುದ್ಧಿಗಳು. ಅದರಿಂದ ನಮ್ಮಂತ ಹಿರಿಯರುಗಳು ಗಾಡಿ ಓಡಿಸೋದು ಬಹಳ ಕಷ್ಟ ಆಗಿದೆ. ಓಕೆ. ಈಗ ನಿಮ್ಗೆ ಏಜ್ ಎಷ್ಟು? ಈಗ 58 ನಡೀತಾ ಇದೆ. 58 ರನ್ನಿಂಗ್ ನಡೀತಾ ಇದೆ. ಅಂದ್ರೆ ನೀವು ಡ್ರೈವಿಂಗ್ ಬಂದಿದ್ದು ಯಾವ ಏಜ್ಗೆ? ನಾವು ಬಂದದ್ದು 89 ಬಂದಿದ್ದು. 89 ಬಂದು ಅವಾಗ್ಲಿಂದ ಡ್ರೈವಿಂಗ್ ಅಲ್ಲೇ ಇದೀವಿ. ಹೌದಾ? ಓಕೆ. ಇದು ಸ್ವಂತ ವೆಹಿಕಲ್ ನಿಮ್ದು? ಇವಾಗ ಸ್ವಂತ ವೆಹಿಕಲ್ ತಗೊಂಡಿದ್ದೀನಿ. ಹೌದಾ? ಓಕೆ ಓಕೆ. ನಿಮ್ನ ಮಾತಾಡಿಸಿ ತುಂಬಾ ಖುಷಿ ಆಯ್ತು. ಈ ಏಜ್ ಅಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಇದೀರ ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಧಾನ ಕೊಡ್ಸಿ, ಆರಾಮಾಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಚೆನ್ನಾಗಿ ಡ್ರೈವಿಂಗ್ ಮಾಡಿ. ಕರೆಕ್ಟ್ ಆಗಿ ಹೋದ್ರು ಬರೋರು ಕರೆಕ್ಟ್ ಆಗಿ ಬರಂಗಿಲ್ಲ. ಅದೇನೋ ಕರೆಕ್ಟ್. ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಇದೆ. ಈ ಡ್ರೈವಿಂಗ್ ಫೀಲ್ಡ್ ಅನ್ನೋದು ಕಲಿಯೋವರೆಗೂ ದೇವರಾಟ, ಕಲ್ಟ್ ಮೇಲೆ ಕೋತಿ ಆಟ ಅಂತಾರೆ. ಹಂಗೆ ನಡೀತಾ ಇದೆ ಇವತ್ತಿನ ಇದ್ರಲ್ಲಿ. ಓಕೆ ಓಕೆ ಓಕೆ. ನಿಮ್ನ ಮಾತಾಡಿಸಿ ತುಂಬಾ ಖುಷಿ ಆಯ್ತು ನನಗೆ. ಗೈಸ್, ಡ್ಯೂಟಿ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮನೆ ಇನ್ನು 7-8 ಕಿಲೋಮೀಟ್ರ್ ಆಗ್ಬೋದು. ಡ್ಯೂಟಿ ಮುಗೀತು, ಹೋಗ್ತಾ ಇದ್ದೀನಿ. ಆಮೇಲೆ ನಾನು ಡ್ಯೂಟಿ ಮುಗಿದ ತಕ್ಷಣ ಮನೆಗೊಂದು ಸತಿ ಫೋನ್ ಮಾಡಿ ಏನು ಬೇಕು ಅಂತ ಕೇಳಿದೆ. ಗೈಸ್ ನೋಡಿ, ಬೆಳ್ಳುಳ್ಳಿ ತಗೊಬರಕ್ಕೆ ಕೇಳಿದ್ರು ಹಂಗೆ. ಆಮೇಲೆ ಪುಳಿಯೋಗರೆ ಪ್ಯಾಕೆಟು, ಆಮೇಲೆ ಹಾಲು ಎಲ್ಲ ತೊಗೊಂಡಿದ್ದಾಯಿತು. ಈಗ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹೋಗ್ಬೇಕೀಗ. ಗೈಸ್, ಏನಂದರೆ ನಮ್ಮ ಮಿಸ್ಸಸ್ ತಿನ್ನೋಕ್ಕೇನಾದ್ರು ತಗೊಬನ್ನಿ ಅಂತಂದರು. ನಾನು ತರಲ್ಲ ಅಂದೆ.
ಆಗಲಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಹೇಳಾದ್ಮೇಲೆ ಫೋನ್ ಕಟ್ ಮಾಡಾದ್ಮೇಲೆ ಏನಾದ್ರು ತಗೊಳೋಣ ಅಂದ್ಕೊಂಡೆ, ಪಾನಿಪುರಿ ತೊಗೊಬಂದೆ. ಆದರೆ ಅವಳಿಗೆ ಹೇಳಿದ್ದೆ ಏನು ತರಲ್ಲ ಅಂತ. ಆದರೆ ಅವಳು ನೋಡಿ ನಾನೇನು ತರಲ್ಲ ಅಂತ ಆಲೂಗೆಡ್ಡೆ ಬೋಂಡ ಮಾಡ್ತಿದ್ದಾಳೆ. ನಾನು ಅವಳಿಗೆ ಸರ್ಪ್ರೈಸಾಗಿ ಪಾನಿಪುರಿ ಎಲ್ಲ ತಂದೆ. ನೋಡಿ ಗಾಯ್ಸ್, ಪಾನಿಪುರಿ ತಂದೆ. ಆದರೆ ಅವಳು ನೋಡಿದ್ರೆ ನಾನು ತರಲ್ಲ ಅಂತ ಆಲೂಗೆಡ್ಡೆ ಬೋಂಡ ಮಾಡಿದ್ದಾಳೆ. ಏನಿಲ್ಲ ಗಾಯ್ಸ್, ಎರಡು ತಿನ್ನೋದೇ ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತುಂಬ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.